993 ರೂಪಾಯಿ ಅಂದ್ರೆ 1,000 ರೂಪಾಯಿ ಹತ್ರ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ನಿಮ್ಗೆ ಯಾವ ತರ ಹೊರೆ ಆಗ್ತಾ ಇದೆ? ತುಂಬಾನೇ ಹೊರೆ ಆಯ್ತೈತೆ ಸರ್ ನಮ್ಗೆ. ನಾವು ಫುಟ್ಪಾತ್ ಅಲ್ಲಿ ಗಾಡಿ ಮಾಡಿಕೊಂಡು ವ್ಯಾಪಾರ ಮಾಡೋದ್ರಿಂದ ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದು ಬರೋದೇ ನಮ್ಮಂತ ಲೋಕಲ್ ಜನ. ಅವ್ರಿಗೂ ನಾವು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಹೇಳಿದ್ರೆ ಬರೋದೇ ಬಿಟ್ಬಿಡ್ತಾರೆ. ಅದರಿಂದ ನಾವು ಹಿಂಗೆ ದಿಢೀರ್ ಅಂತ 1,000 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಬಡವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತೀವಿ. ಇವಾಗ ಸಿಲಿಂಡರ್ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಯಾವ ತರ ಬಡವ್ರ ಹೊಟ್ಟೆ ಮೇಲೆ ಹಿಂಗ್ ಹೊಡಿತಾ ಇದಾರಲ್ಲ, ಯಾವ ತರ ಮಾಡ್ಬೇಕು ಬಡವರೆಲ್ಲ? ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಮ್ಗೆ ಮನೇಲಿ ಎಲ್ಲರನ್ನು ಹಾಕೊಂಡು ನಾವು ಮಾಡೋದ್ರಿಂದ ಹೊರಗಡೆ ಮಕ್ಕಳನ್ನು ಎಲ್ಲೂ ದುಡಿಯಕ್ ಹೋಗ್ತಾ ಇಲ್ಲ. ಅದರಿಂದ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು. ಇದ್ರಲ್ಲಿ 1,000 ರೂಪಾಯಿ ದಿಢೀರ್ ಅಂತ ನೆನ್ನೆನೆ ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಯಾವ ತರ ಮಾಡ್ಬೇಕು? ಇವಾಗ ಒಲೆಗಳು ತಕೊಂತೀನಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು 25,000 ರೂಪಾಯಿ 26,000 ರೂಪಾಯಿ ಹೇಳ್ತಾರೆ ಸೌದೆ ಒಲೆಗೆ. ಅದ್ರಲ್ಲೇ ಮಾಡ್ಕೊಂಡು ಒಂದೊಂದ್ ಮಾಡ್ಕೊಳಕ್ ಆಗಲ್ಲ. ನಾನ್ ವೆಜ್ ಅವ್ರಿಗೆ ತೊಂದರೆ ಆಗುತ್ತೆ ನೋಡಿ, ಅವರು ಮಾಡ್ತಾ ಇದ್ರ ಪಕ್ಕದಲ್ಲಿ. ನಮಗೂ ಇದೆ, ಇಲ್ಲಿ ಏಕ ಗಾಡಿಗಳಿದೆ. ಯಾವ ತರ ಮಾಡ್ಬೇಕು? ಒಂದೊಂದ್ ದಿನ ವ್ಯಾಪಾರನೇ ಆಗಲ್ಲ. ನೀವು ನೋಡ್ರಿ ಇಷ್ಟು ವರ್ಷದಲ್ಲಿ ಈ ಪ್ರಮಾಣದಲ್ಲಿ ಜಾಸ್ತಿ ಆಗಿತ್ತಾ ಯಾವಾಗ್ಲಾದ್ರೂ? ಒಂದೇ ದಿನದಲ್ಲಿ ಯಾವತ್ತೂ ಆಗಿಲ್ಲ ಸರ್. ಈ ಸತಿ ಜಾಸ್ತಿ ಆಯ್ತು. ಓಟ್ ಕೇಳ್ಕೊ ಬರ್ತಾರೆ, ಹಾಕಿ ಎಲ್ಲ ನಿಮ್ಗೆ ಸೌಲಭ್ಯ ಕೊಡ್ತೀನಿ ಮಾಡ್ತೀನಿ ಅಂತ. ಹಿಂಗ್ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಯಾವ ತರ ಮಾಡ್ಬೇಕು? ರೇಟ್ ಏನೋ ಜಾಸ್ತಿ ಮಾಡಿದೀರಾ ನೀವು? ಏನು ರೇಟ್ ಇಲ್ಲ ಸರ್. ಒಂದ್ ಪ್ಲೇಟ್ ಇಡ್ಲಿ 30, ಒಂದ್ ಬಾತ್ 40, ವಡೆಗೆ 10 ರೂಪಾಯಿ ಹೇಳೋದು ಮಕ್ಕ ನೋಡ್ಬಿಟ್ಟು ಹೊಂಟೋಯ್ತಾರೆ. 5 ರೂಪಾಯಿ ವಡೆ ಹೆಂಗ್ ಎಷ್ಟೊತ್ತಂತ ಬೇಯಿಸಕ್ಕಾಗುತ್ತೆ ಹೇಳಿ? ನಿಮ್ಗೆ ಗೊತ್ತಿರ್ಬೇಕಲ್ಲ ಬಡವ್ರ ಕಷ್ಟ ಏನು ಅಂತ.